ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪದೇ ಪದೇ ಯತ್ನಾಳ್ ಅವರು ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾನೆ ಇದ್ರು. ಮತ್ತೆ ವಾಗ್ದಾಳಿಯನ್ನು ನಡೆಸಿ ಅಪ್ಪ ಮಕ್ಕಳ ವಿರುದ್ಧ ಮನಸ್ಸಿಗೆ ಬಂದಂಗೆ ಮಾತಾಡಿ ಪಕ್ಷದಿಂದ 6 ವರ್ಷಗಳ ಕಾಲ ಬಿಜೆಪಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಕೂಡ ಮಾಡಿತ್ತು. ನಾವೆಲ್ಲ ಅಂದ್ಕೊಂಡಿದ್ವಿ ಯಡಿಯೂರಪ್ಪನವರು ಮತ್ತು ಯತ್ನಾಳ್ ಅವರ ನಡುವೆ ಏನೋ ಒಂದು ಗೊಂದಲ ಇದೆ, ಅದನ್ನು ಯಾರು ಕೂಡ ಹೇಳ್ತಾ ಇಲ್ಲ. ಇತ್ಲಾಗೆ ಯತ್ನಾಳ್ ಅವರು ಕೂಡ ಹೇಳ್ತಾ ಇಲ್ಲ, ಒಂದ್ ಕಡೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನ ಮಗನಾದಂಥ ವಿಜೇಂದ್ರ ಕೂಡ ಹೇಳ್ತಾ ಇಲ್ಲ. ಏನೋ ಒಂದು ಗೊಂದಲ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಇದೀಗ ಸ್ವತಃ ಯತ್ನಾಳ್ ಅವರೇ ಆ ಗೊಂದಲದ ಬಗ್ಗೆ ದೊಡ್ಡದಾದಂತಹ ಸ್ಫೋಟಕ ಮಾಹಿತಿಯನ್ನು ಹೊರಗೆ ಹಾಕಿದ್ದಾರೆ. ಹಾಗಾದ್ರೆ ಯತ್ನಾಳ್ ಮತ್ತು ಯಡಿಯೂರಪ್ಪ ಅವರ ಕುಟುಂಬದ ನಡುವೆ ಆಗಿದ್ದೇನು? ಪದೇ ಪದೇ ಯಾಕೆ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರನ್ನ ಕೆಳಗೆ ಇಳಿಸಲೇಬೇಕೆನ್ನುವ ದೃಷ್ಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಅಷ್ಟಕ್ಕೂ ಯತ್ನಾಳ್ ಮತ್ತು ಯಡಿಯೂರಪ್ಪನವರ ಕುಟುಂಬದ ಮೇಲೆ ಆದಂಥ ಆ ದೊಡ್ಡ ಗೊಂದಲ ಏನು, ದೊಡ್ಡ ಬಿರುಕೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಯಡಿಯೂರಪ್ಪನವರು ಮತ್ತು ಯತ್ನಾಳ್ ಅಂದರೆ ಅದು ಒಂಥರ ಜೋಡೆತ್ತಂಗೆ ಕೆಲಸವನ್ನು ಮಾಡಿಕೊಂಡು ಬಿಜೆಪಿಯನ್ನು ಕಟ್ಟಂಥವ್ರು. ಒಂದು ಕಡೆ ಮಲೆನಾಡು, ಮೈಸೂರು, ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಗಳಲ್ಲಿ ಯಡಿಯೂರಪ್ಪನವರು ಓಡಾಡಿ ಪಕ್ಷವನ್ನು ಕಟ್ಟಿದರೆ, ಮತ್ತೊಂದು ಕಡೆ ಬಿಜಾಪುರದಲ್ಲಿ ಆ ಕಡೆ ಒಂದು 3-4 ಜಿಲ್ಲೆಗಳಲ್ಲಿ ಪಕ್ಷವನ್ನು ಬೆಳೆಸಿದಂಥ ಕೀರ್ತಿ ಕೂಡ ಯತ್ನಾಳ್ ಅವರಿಗೆ ಸಲ್ಲತ್ತೆ. ಮತ್ತು ಯತ್ನಾಳ್ ಅವರಂದ್ರೆ ಅದೊಂಥರ ಫೈರ್ ಬ್ರ್ಯಾಂಡ್. ಮುಸ್ಲಿಮರು ಒಟ್ಟು ಬೇಡ, ನಮಗೆ ಪಾಕಿಸ್ತಾನ ಕಂಡ್ರೆ ಆಗಲ್ಲ ಎನ್ನುವಂಥ ದೊಡ್ಡ ಕಟ್ಟರ್ ಯಾರಾದರೂ ಹಿಂದುತ್ವವಾದಿ ಇದ್ದಾರೆ ಅಂದರೆ ಅದು ಅನಂತಕುಮಾರ್ ಹೆಗಡೆ ಅವರ ನಂತರ ಮತ್ತೊಬ್ಬ ವ್ಯಕ್ತಿ, ಅದು ಯತ್ನಾಳ್ ಅವರು ಹೆಸರಿಗೆ ಬರುತ್ತೆ. ಅದಾದ ನಂತರ ಯಾಕೋ ಗೊತ್ತಿಲ್ಲ, ಕಳೆದ 4-5 ವರ್ಷದಿಂದ ಯತ್ನಾಳ್ ಅವರು ಯಡಿಯೂರಪ್ಪನವರ ಕುಟುಂಬದ ಮೇಲೆ ಮುಗಿಬೀಳ್ತಾನೆ ಇದ್ರು. ಮತ್ತು ಇತ್ತೀಚೆಗೆ ಮುಗಿಬಿದ್ದು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ವಿರುದ್ಧ ತನ್ನ ರೆಬೆಲ್ ಟೀಮನ್ನು ಕಟ್ಕೊಂಡು ಎಲ್ಲ ರೆಬೆಲ್ ಟೀಮ್ನ ವ್ಯಕ್ತಿಗಳ ಜೊತೆ ವಿಜೇಂದ್ರ ಅವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಬಂದಿದ್ರು. ಜೊತೆಗೆ ಒಂದು ಸ್ಟೆಪ್ ಮುಂದೆ ಹೋದಂಥ ಯತ್ನಾಳ್ ಅವರು ವಿಜೇಂದ್ರ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಎನ್ನುವಂತ ಒಂದು ಮಾತನಾಡಿದ್ರು. ಅದರಿಂದ ಪಕ್ಷಕ್ಕೂ ಕೂಡ ಮುಜುಗರ ಆಯಿತು ಮತ್ತು ಪಕ್ಷ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿತು. ಅದಾದ ನಂತರವೂ ಕೂಡ ತಮ್ಮ ರೆಬೆಲ್ ಟೀಮ್ ಅನ್ನ ಗಟ್ಟಿಯಾಗಿ ಇಟ್ಕೊಂಡು ಬಿಜೆಪಿಯಿಂದ ಹೊರಗೋದ್ರೂ ಕೂಡ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಆದರೆ ಎಲ್ಲರಿಗೂ ಒಂದು ಕುತೂಹಲ ಇತ್ತು, ಯಾಕೆ ಯತ್ನಾಳ್ ಮತ್ತು ವಿಜೇಂದ್ರ ಅಂದ್ರೆ ಯಡಿಯೂರಪ್ಪನವರ ಕುಟುಂಬದ ನಡುವೆ ಏನೋ ದೊಡ್ಡ ಕಂದಕ ಏರ್ಪಟ್ಟಿದೆ, ಯಾಕೆ ಚೆನ್ನಾಗಿದ್ದಂಥವ್ರು ಯಾಕೆ 2018ರಲ್ಲಿ 2015ರಲ್ಲಿ ಬಿಜೆಪಿಯಿಂದ ಉಚ್ಚಾಟನೆ ಆದಾಗಲೂ ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆ ಆದೇಶಿದ್ರು ಕೂಡ ಯಡಿಯೂರಪ್ಪನವರು ಹೈಕಮಾಂಡ್ ಮನವೊಲಿಸಿ ಅದನ್ನು 3 ವರ್ಷಕ್ಕೆ ಸೀಮಿತ ಮಾಡಿ 2018ರಲ್ಲಿ ಅವರನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಂಡು ಬಿಜಾಪುರದಲ್ಲಿ ಪಕ್ಷದ ಟಿಕೆಟ್ ಕೊಟ್ಟು ಬಿಜಾಪುರದಲ್ಲಿ ಗೆಲ್ಲಿಸುವಂತೆ ಮಾಡೋದು ಕೂಡ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರಿಗೆ ಯತ್ನಾಳ್ ಕಂಡ್ರೆ ಒಂಥರ ಪ್ರೀತಿ ಇತ್ತು, ಗೌರವ ಇತ್ತು. ಆದರೆ 2022ರ ಸುಮಾರಿಗೆ ಆ ಗೌರವ ಪ್ರೀತಿ ಎಲ್ಲ ದೊಡ್ಡ ಬಿರುಕಾಗಿ ಯತ್ನಾಳ್ ಅವರು ಪಕ್ಷದಿಂದ ಸ್ವಲ್ಪ ದೂರ ಸರಿಯುವಂತೆ ಮಾಡಿದ್ರು ಮತ್ತು ದೂರ ಇರುವಂತೆ ಕೂಡ ಯತ್ನಾಳ್ ತಮ್ಮ ಡಿಸ್ಟೆನ್ಸ್ ಅನ್ನು ಕಾಪಾಡಿಕೊಂಡ್ರು. ಅಷ್ಟಕ್ಕೂ ಯಾಕೆ ಪದೇ ಪದೇ ವಿಜೇಂದ್ರ ಅವರನ್ನ ಕಂಡ್ರೆ ಯತ್ನಾಳ್ ಅವರಿಗೆ ಆಗಲ್ಲ, ಯಡಿಯೂರಪ್ಪನವ್ರ ಕಂಡ್ರೆ ಆಗಲ್ಲ ಎನ್ನುವಂತ ಕುತೂಹಲಕ್ಕೆ ಇದೀಗ ಯತ್ನಾಳ್ ಸ್ವತಃ ಒಂದು ಪರೋಕ್ಷ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಹೇಳಿದಿಷ್ಟು ಅಂದ್ರೆ ಬಿಜಾಪುರದಲ್ಲಿ ನಡೆಸಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಥ ಒಂದು ಸಂಗತಿ ಇದೆಯಲ್ಲ, ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ನಮಗಂತೂ ಅರ್ಥ ಆಗುತ್ತೆ. ಒಂದು ಕಾರಣದಿಂದಾಗಿ ಯತ್ನಾಳ್ ಅವರು ಬಿಜೆಪಿ ಅಂದ್ರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನ ವಿರುದ್ಧ ಮುಗಿಬೀಳ್ತಾನೆ ಇದ್ರೆ ಮತ್ತು ತನಗೆ ಸಿಕ್ಕಂತ ತನಗೆ ಬರಬಹುದಂತ ಅತ್ಯುನ್ನತವಾದ ಚಾನ್ಸ್ ಇದೆಯಲ್ಲ, ಅತ್ಯುನ್ನತವಾದ ರಾಜ್ಯ ಗೌರವ ಕೂಡ ನನ್ನಿಂದ ತಪ್ಪೋಯ್ತು. ಅದಕ್ಕೆ ಕಾರಣ ವಿಜೇಂದ್ರ ಎನ್ನುವಂತ ಒಂದು ಅನಿಸಿಕೆ ಅವರ ಹತ್ರ ಇದೆ. ಯಾಕಂದ್ರೆ ಅವ್ರು ಹೇಳಿಕೆ ಹೇಳ್ತಾ ಇದ್ರು, ನನ್ನನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ ಹೊರತು ನಾನು ಬಿಜೆಪಿಯಿಂದ ಹೊರಗೆ ಬಂದಿಲ್ಲ, ಹಾಗಾಗಿ ನಾನು ಬಿಜೆಪಿಗೆ ಬಂದರೂ ಬರ್ಬೋದು, ಜೊತೆಗೆ ನನ್ನ ರೆಬೆಲ್ ಟೀಮ್ ಕೂಡ ನನ್ನ ಜೊತೆಗಿದ್ದಾರೆ. ಈಶ್ವರಪ್ಪನ ತರ ಒಂದು ಗಂಟೆಯಲ್ಲಿ ವಿಜೇಂದ್ರವನ್ನ ತೆಗೊಳ್ಳೋದು, ಮತ್ತೊಂದು ಗಂಟೆಯಲ್ಲಿ ವಿಜೇಂದ್ರನ ಹೊಗಳೋದು ಅಂತ ಕೆಲಸ ಅಥವಾ ಅಂತ ಕ್ಯಾಮೆ ನನಗಿಲ್ಲ. ನಂದೇನಾದ್ರೂ ನೇರವಾದ ಯುದ್ಧ ಅದೇನಂದ್ರೆ ವಿಜೇಂದ್ರ ಅವ್ರನ್ನ ಕೆಳಗೆ ಇಳಿಸಲೇಬೇಕು. ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರನ್ನ ಕೆಳಗೆ ಇಳಿಸಲ್ಲ ಅಂದ್ರೆ ನಾನು ಮತ್ತೊಂದು ಪ್ರಾದೇಶಿಕ ಪಕ್ಷವನ್ನು ಕಟ್ತೇನೆ ಎನ್ನುವಂತ ಒಂದು ಸೂಚನೆಯನ್ನು ಕೊಟ್ಟು ಅವರಿಗೂ ಅರ್ಥ ಆಗಿದೆ. ಯಾಕಂದ್ರೆ ಯತ್ನಾಳ್ ಅವ್ರನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವಂತ ಪ್ರಯತ್ನ ಮತ್ತೆ ಬಿಜೆಪಿ ಮಾಡಲ್ಲ. ಹಾಗಾಗಿ ಈಗ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದೇನಂದ್ರೆ ಎಲ್ಲಿಯ ತನಕ ವಿಜೇಂದ್ರ ಅವರನ್ನ ಅಂದ್ರೆ ಈಗ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರನ್ನ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಿದ್ರೆ ನಾನು ಮತ್ತೆ ಪ್ರಾದೇಶಿಕ ಪಕ್ಷ ಕಟ್ಟುವಂತ ಯೋಚನೆ ಮಾಡ್ತೇನೆ ಮತ್ತು ಅದಕ್ಕೆ ಟೈಮ್ ಕೂಡ ಇದೆ, ಹಾಗಾಗಿ ನಾನು ಪ್ರಾದೇಶಿಕ ಪಕ್ಷವನ್ನು ಕಟ್ತೇನೆ ಎನ್ನುವಂತ ಸೂಚನೆಯನ್ನು ಕೊಟ್ಟು ಅವರಿಗೂ ಒಂದು ಸೂಚನೆ ಸಿಕ್ಕಿದೆ. ವಿಜೇಂದ್ರ ಅವರನ್ನ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಿದೆ ಎನ್ನುವಂತಹ ಸೂಚನೆ ಯತ್ನಾಳ್ ಅವರಿಗೂ ಸಿಕ್ಕಿದೆ. ಹಾಗಾಗಿ ಇದೀಗ ಯತ್ನಾಳ್ ಅವರು ವಿಜೇಂದ್ರ ಅವರನ್ನ ದೂರುವ ಜೊತೆಗೆ
ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಶೆಟ್ಟರ್ ಆಗಿರ್ಬೋದು, ಜೊತೆಗೆ ಸದಾನಂದ ಗೌಡ ಆಗಿರ್ಬೋದು, ಅವರನ್ನು ಕೂಡ ದೂರ್ತಾ ಅಂದರೆ ತೆಗಳ್ತಾ ಅಥವಾ ಅವ್ರ ಮೇಲೂ ಕೂಡ ವಾಗ್ದಾಳಿಯನ್ನು ಮಾಡ್ತಾ ಈ 3 ಮುಖ್ಯಮಂತ್ರಿಗಳು ಇರುವಾಗಲೂ ಕೂಡ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ಈ ಮುಖ್ಯಮಂತ್ರಿಗಳು ಇರುವಾಗ, ಇವರು ಕೂಡ ಮುಖ್ಯಮಂತ್ರಿ ಇರುವಾಗ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಸಿಕ್ಕಿಲ್ಲ. ಇವರು ಮುಖ್ಯಮಂತ್ರಿ ಇದ್ದಾಗ ಹಿಂದೂ ಕಾರ್ಯಕರ್ತರ ಕೊಲೆಯಾಯಿತು. ಹಾಗಾಗಿ ನಾನು ಒಂದು ವೇಳೆ ಮುಖ್ಯಮಂತ್ರಿ ಆಗಿದ್ರೆ, ನೋಡಿ ಇದು ಸ್ಪಷ್ಟನೆ ಕೊಡುವಂತ ಇದು ಮುಖ್ಯವಾದ ವಿಚಾರ. ಒಂದು ವೇಳೆ ನಾನು ಮುಖ್ಯಮಂತ್ರಿ ಆಗಿದ್ರೆ ಹಿಂದುತ್ವದ ಕಾರ್ಯಕರ್ತನನ್ನ ರಕ್ಷಣೆ ಮಾಡ್ತಿದ್ದೆ, ಹಿಂದುತ್ವದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಿದ್ದೆ ಎನ್ನುವಂತ ಒಂದು ಸ್ಫೋಟಕ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಒಂದಂತೂ ಸ್ಪಷ್ಟನೆ ಇತ್ತು, ಯಾವಾಗ ಯಡಿಯೂರಪ್ಪನವರು ವಯಸ್ಸಿನ ಆಧಾರದ ಮೇಲೆ ಮುಖ್ಯಮಂತ್ರಿ ಪಟ್ಟದಿಂದ ಇಳಿಯಬೇಕಾದಂತ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ಅಲ್ಲಿ 2-3 ಜನ ಮುಖ್ಯಮಂತ್ರಿಗಳ ಪಟ್ಟಕ್ಕೆ ಪೈಪೋಟಿಯನ್ನು ನಡೆಸ್ತಿದ್ರು. ಅದರಲ್ಲೂ ಮುಖ್ಯವಾಗಿ ನಿರಾಣಿ ತನ್ನ ಸ್ವಂತ ಬಲದಿಂದ ಅಮಿತ್ ಶಾ ಅವರಿಗೂ ಕೂಡ ಕ್ಲೋಸ್ ಆಗಿದ್ರು ಮತ್ತು ಅನೇಕ ಕಾರಣದಿಂದಾಗಿ ಮುಖ್ಯಮಂತ್ರಿ ಪಟ್ಟಕ್ಕೆ ಅವರು ಅರ್ಹರಾಗ್ತಾರೆ, ಅವರು ಪಕ್ಷಕ್ಕೆ ಬೇಕಾದಂತ ಎಲ್ಲ ಸಂಪನ್ಮೂಲಗಳನ್ನು ಕೊಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಜೊತೆಗೆ ಆರ್ ಅಶೋಕ್ ಅವರು ಒಕ್ಕಲಿಗ ನಾಯಕರು ಎನ್ನುವ ದೃಷ್ಟಿಯಲ್ಲಿ ಅವರ ಹೆಸರು ಕೂಡ ಇತ್ತು. ಆದರೆ ಜೊತೆಗೆ ಅವರೆಲ್ಲರನ್ನು ಬಿಟ್ಟು ಪಕ್ಷ ತನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡುತ್ತೆ ಎನ್ನುವ ಬಹು ವಿಶ್ವಾಸ, ಅತ್ಯಂತ ನಂಬಿಕೆ ಯತ್ನಾಳ್ ಅವರಿಗಿತ್ತು. ಯಾವಾಗ 2021 ಸುಮಾರಿಗೆ ಜುಲೈ 26ಕ್ಕೆ ರಿಸೈನ್ ಮಾಡ್ತಾರಲ್ಲ ಯಡಿಯೂರಪ್ಪನವರು, ಆಗ ಬಲವಾದ ನಂಬಿಕೆ ಯತ್ನಾಳ್ ಅವರಿಗಿತ್ತು. ಏನಾದ್ರೂ ಮಾಡಿ ನನಗೆ ಪಕ್ಷ ನನ್ನ ಮೇಲೆ ಒಂದು ಸರಿಯಾದ ಕಣ್ಣಿಡುತ್ತೆ, ನನ್ನ ಹಿಂದುತ್ವದ ಅಜೆಂಡಾಗೆ ಮಣಿ ಹಾಕುತ್ತೆ, ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರೆ 2023ರಲ್ಲಿ ಮತ್ತೆ ಚುನಾವಣೆ ಆದಾಗಲೂ ಕೂಡ ನನ್ನ ನಂಬಿಕೆ ಮೇಲೆ ಜನ ನನಗೆ ವೋಟ್ ಹಾಕ್ತಾರೆ, ಹಾಗಾಗಿ ಮತ್ತೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದು ಎನ್ನುವಂತ ದೊಡ್ಡದಂತ ಆತ್ಮವಿಶ್ವಾಸ ಇತ್ತು. ಆದ್ರೆ ಯಾವಾಗ ವಿಜಯೇಂದ್ರ ಅವರು ಯಡಿಯೂರಪ್ಪನವರಿಗೆ ಮನವೊಲಿಸಿ ತಮ್ಮ ಸಹಾಯಕರಾದಂಥ ತಮ್ಮ ಜೊತೆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಸೂಚನೆ ಮಾಡ್ತಾರಲ್ಲ, ಆಗ ನಿಜವಾಗಿಯೂ 2021 ಜುಲೈ 26 ನಂತರ ಯಡಿಯೂರಪ್ಪ ಮತ್ತು ಯತ್ನಾಳ್ ಅವರ ನಡುವೆ ಇದ್ದಂಥ ದೊಡ್ಡದಾದಂಥ ಬಿರುಕು, ದೊಡ್ಡ ಕಂದಕವಾಯಿತು. ಇನ್ನು ಮುಂದೆ ಯಾವತ್ತೂ ಕೂಡ ಯತ್ನಾಳ್ ಅವರು ಮತ್ತೆ ಯಡಿಯೂರಪ್ಪನವರಿಗೆ ಸಹವಾಸ ಅನ್ನಲ್ಲ, ಯಡಿಯೂರಪ್ಪನ ಜೊತೆ ಕೂರಲ್ಲ ಎನ್ನುವಂಥ ಮಾತು ಕೂಡ ಈಗ ಕೇಳಿಬರ್ತದೆ. ಅದಕ್ಕೆ ಮುಖ್ಯವಾದ ಕಾರಣ ಯಡಿಯೂರಪ್ಪನವರು ಏನೇ ಡಿಸಿಷನ್ ಇದ್ರೂ ಕೂಡ ಅದು ವಿಜಯೇಂದ್ರ ಅವರು ತೆಗೆದುಕೊಳ್ತಾರೆ ಅನ್ನುವ ದೃಷ್ಟಿಯಲ್ಲಿ ತನಗೆ ಬರಬೇಕಾದಂಥ ಮುಖ್ಯಮಂತ್ರಿ ಪಟ್ಟವನ್ನು ತಪ್ಪಿಸಿ ನಿರಾಣಿಯ ವಿರುದ್ಧವೂ ಹರಿಹಾಯ್ದು ತಮಗೆ ಬೇಕಾದಂತ ತನ್ನ ಮಾತನ್ನು ಕೇಳ್ತಾ ಇರುವಂತಹ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟು ಅದಾದ ನಂತರ ಯಾವೆಲ್ಲ ನಷ್ಟ ಬಿಜೆಪಿ ಅನುಭವಿಸ್ತಲ್ಲ, ಅದಕ್ಕೆ ಮುಖ್ಯವಾದ ಕಾರಣ 2023ರಲ್ಲಿ ಚುನಾವಣೆ ಆದಾಗ ಕೇವಲ 77-78 ಸೀಟನ್ನು ಗೆದ್ದು ಹೀನಾಯವಾಗಿ ಸೋಲಿಕ್ಕೆ ಕಾರಣ ಅದು ಬಸವರಾಜ ಬೊಮ್ಮಾಯಿಯನ್ನು ಮುಖ್ಯಮಂತ್ರಿ ಮಾಡದಂತ ಸೂಚನೆ ಮಾಡದಂತ ಒಲವು ತೋರಿಸಿದಂತ ಮತ್ತು ಕಟ್ಟಪ್ಪಣೆ ಮಾಡದಂತ ಯಾರಾದರೂ ಇದ್ರೆ ಅದು ವಿಜಯೇಂದ್ರ ಎನ್ನುವಂತ ಬಲವಾದ ಕಾರಣ ಇದೀಗ ಯತ್ನಾಳ್ ಅವರ ಮಾತಿನಿಂದ ಅರ್ಥ ಆಗುತ್ತೆ. ಬಸವನಗೌಡ ಪಾಟೀಲ್ ಅವರ ಮಾತಿನಿಂದ ಒಂದು ಅರ್ಥ ಆಗುತ್ತೆ, ತನಗೆ 2021ರಲ್ಲಿ ಮುಖ್ಯಮಂತ್ರಿ ಪಟ್ಟ ಸಲೀಸಾಗಿ ಬರಬೇಕಿತ್ತು, ಅದನ್ನು ತಪ್ಪಿಸಿದವರು ವಿಜಯೇಂದ್ರ ಅವರು ತಮ್ಮ ಆಪ್ತರಾದಂತಹ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡುವ ಮುಖಾಂತರ ತನಗೆ ಬರಬೇಕಾದಂತ ಒಂದು ಹಕ್ಕಿದೆಯಲ್ಲ, ತನಗೆ ಬರಬೇಕಾದಂತ ಒಂದು ದೊಡ್ಡ ಸ್ಥಾನಮಾನವನ್ನು ತಪ್ಪಿಸಿದ್ದು ಅದು ವಿಜಯೇಂದ್ರ ಎನ್ನುವ ಕಾರಣಕ್ಕಾಗಿ ವಿಜಯೇಂದ್ರ ಅವರ ವಿರುದ್ಧ ಈಗಲೂ ಕೂಡ ಮುಗಿ ಬೀಳ್ತಾನೆ ಇದ್ದಾರೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರೆ ಅವರ ಅಧ್ಯಕ್ಷತೆಯಲ್ಲಿ 2028 ಚುನಾವಣೆಯಲ್ಲಿ ಏನಾದರೂ ಬಿಜೆಪಿ ಗೆದ್ರೆ ಮತ್ತೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತಾರೆ. ಅದನ್ನು ಹೇಗಾದ್ರೂ ಮಾಡೋದನ್ನು ತಪ್ಪಿಸಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ರೆಬಲ್ ಟೀಮ್ ಅನ್ನು ಕಟ್ಟಿಕೊಂಡು ವಿಜಯೇಂದ್ರ ಅವರ ವಿರುದ್ಧ ಮುಗಿ ಬೀಳ್ತಾನೆ ಇದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣ 2021 ಜುಲೈಯಲ್ಲಿ ಆದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಯಾವಾಗ ತನಗೆ ಬರಬೇಕಾದಂತ ಪಟ್ಟ, ಅದರಲ್ಲೂ ಹಿಂದೂ ಕಟ್ಟರ್ ಕಾರ್ಯಕರ್ತರಾದಂತ ನನಗೆ ಸುಮಾರು 35-40 ವರ್ಷ ರಾಜಕೀಯ ಅನುಭವ ಇರುವಂತ ಮತ್ತು ಪಕ್ಷವನ್ನು ಕಟ್ಟಿ ಬೆಳೆಸಂತ ಮೂಲ ಬಿಜೆಪಿಗನಾದ ನನಗೆ ಅದರಲ್ಲೂ ವಾಜಪೇಯಿ ಅವರ ಗೌರ್ಮೆಂಟ್ ನಲ್ಲಿ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದಂಥ ನನಗೆ, ಜೊತೆಗೆ ವಾಜಪೇಯಿ ಅವರು ಬೆನ್ನು ತಟ್ಟಿದ ನನ್ನಂಥ ಕಾರ್ಯಕರ್ತನಿಗೆ ಸಿಎಂ ಪಟ್ಟವನ್ನು ತಪ್ಪಿಸಿದ್ದು ಕೂಡ ವಿಜಯೇಂದ್ರ ಅವರ ಮಾತನ್ನ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನ ಮೀರಲ್ಲ. ಹಾಗಾಗಿ ಕೊನೆ ಕ್ಷಣದಲ್ಲಿ ಯಾರೂ ನಿರೀಕ್ಷೆ ಮಾಡದಂತೆ ನಿರಾಣಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಜೊತೆಗೆ ಆರ್ ಅಶೋಕ್ ಆಗಿರ್ಬೋದು, ಹೀಗೆ ಅನೇಕ ನಾಯಕರನ್ನ ಬದಿಗೊತ್ತಿ ಯಾರೂ ಕೂಡ ನಿರೀಕ್ಷೆ ಮಾಡದಂತ ಒಂದು ಹೆಸರನ್ನ ಸೂಚಿಸಿದ್ದು ವಿಜಯೇಂದ್ರ ಅವರು. ಹಾಗಾಗಿ ವಿಜಯೇಂದ್ರ ಅವರ ಮುಖಾಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು, ಆ ಮುಖಾಂತರ ತನಗೆ ಬರಬೇಕಾದ ದೊಡ್ಡ ಪಟ್ಟವನ್ನು ತಪ್ಪಿಸಿರು ಎನ್ನುವಂತ ಕಾರಣಕ್ಕಾಗಿ ಪದೇ ವಾಗ್ದಾಳಿನ ಮಾಡ್ತಾನೆ ಇದ್ರು. ಆದ್ರೆ ಇದೀಗ ಒಂದು ಹಂತಕ್ಕೆ ಮುಂದೆ ಹೋಗಿ ಬಸವನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಹೇಳಿದ ಪ್ರಕಾರ ಶೆಟ್ಟರ್ ಆಗಿರ್ಬೋದು, ಸದಾನಂದ ಗೌಡ ಆಗಿರ್ಬೋದು, ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇರಲಿಲ್ಲ. ಒಂದು ವೇಳೆ ನಾನು ಮುಖ್ಯಮಂತ್ರಿ ಆಗಿದ್ರೆ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದೆ ಎಂದು ಹೇಳೋದ್ರ ಮುಖಾಂತರ ಇದೀಗ ತನಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇತ್ತು, ನಾನು ಕೂಡ ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ ಆಗಿದೆ, ನನ್ನ ಅಭ್ಯರ್ಥಿ ಪಟ್ಟವನ್ನು ಕಿತ್ಕೊಂಡಿದ್ದು ನೇರವಾಗಿ
ವಿಜೇಂದ್ರ ಅವರು ಎಂದು ಹೇಳುವುದರ ಮುಖಾಂತರ ಇದೀಗ ದೊಡ್ಡದಾದಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಈ ಸ್ಫೋಟಕ ಹೇಳಿಕೆ ಮುಂದುವರಿತಾ ಇದ್ರೆ ಮತ್ತೆ ವಿಜೇಂದ್ರ ಅವರಿಗೆ ಲಾಭವಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಅವರಿಗೆ ಇದೀಗ ಒಂದು ಅರ್ಥ ಆಗಿದೆ, ಮತ್ತೆ ನಾನು ಬಿಜೆಪಿ ಬಂದು ಮತ್ತೆ ನಾನು ದೊಡ್ಡ ಪಟ್ಟವನ್ನು ಅಲಂಕರಿಸುವುದು, ಅದರಲ್ಲೂ ಸಿಎಂ ಪಟ್ಟವನ್ನು ಅಲಂಕರಿಸುವುದು ಅದು ಕಷ್ಟ ಸಾಧ್ಯ. ಹಾಗಾಗಿ ವಿಜೇಂದ್ರ ಅದಕ್ಕೆ ತಕ್ಕಂತೆ ನಾನು ಏನಾದರೂ ಸಿಟ್ಟು ತೀರಿಸ್ಕೊಳ್ಬೇಕಂದ್ರೆ ಅದನ್ನ ವಿಜೇಂದ್ರ ಅವರಿಗೆ ಬರಬೇಕಾದಂತ ಮುಂದೆ ಏನಾದರೂ ಬಿಜೆಪಿ ಗೆದ್ದು ಏನಾದರೂ ಸಿಎಂ ಆದ್ರೆ ಆ ಸಿಎಂ ಆಗುವ ಪಟ್ಟವನ್ನು ತಪ್ಪಿಸಬೇಕೆನ್ನುವ ದೃಷ್ಟಿಯಲ್ಲಿ ವಿಜೇಂದ್ರ ಅವರ ವಿರುದ್ಧ ಬಸವನಗೌಡ ಪಾಟೀಲ್ ಅವರು ಪದೇ ಪದೇ ವಾಗ್ದಾಳಿಯನ್ನು ಮಾಡಿ ಕೆಲವೊಂದು ಆರೋಪಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ಹಿನ್ನೆಲೆಯನ್ನ ಹುಡುಕ್ತಾ ಹೋದ್ರೆ 2021 ಜುಲೈ 26ರಂದು ಮುಖ್ಯಮಂತ್ರಿಯಾಗಿ ಪಟ್ಟವನ್ನು ಬಿಟ್ಟುಕೊಟ್ಟ ನಂತರ ಆ ಪಟ್ಟ ತನಗೆ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಯತ್ನಾಳ್ ಅವರು ಕನಸನ್ನು ಕಂಡಿದ್ರು. ಆ ಪಟ್ಟಕ್ಕೆ ತಣ್ಣೀರು ಎರಚಿದವರು ಅದು ಯಾರಂದ್ರೆ ವಿಜಯೇಂದ್ರ ಅವರು ಬಸವರಾಜ ಬೊಮ್ಮಾಯಿಯನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಸೂಚನೆ ಮಾಡುವ ಮುಖಾಂತರ ಯತ್ನಾಳರಿಗೆ ದೊಡ್ಡ ಹೊಡೆತ ಕೊಟ್ಟರು ಎನ್ನುವುದು ಕೂಡ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿನಿಂದ ಕೇಳಿ ಬರುತ್ತೆ. ಏನೇ ಆಗಲಿ 2028 ತನಕ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಸ್ಥಿತ್ಯಂತರವಾಗುತ್ತೆ. ಜೊತೆಗೆ ಬಸವನಗೌಡ ಪಾಟೀಲ್ ಅವರಿಗೆ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗಿದೆ, 2028 ತನಕ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರೆದ ನಾನು ಮತ್ತೆ ಬಿಜೆಪಿ ಹೋಲಿಕ್ಕಾಗಲ್ಲ, ಹಾಗಾಗಿ ನಾನು ಇದೀಗ ಪಕ್ಷವನ್ನು ಕಟ್ತೇನೆ ಎನ್ನುವಂತ ಒಂದು ನಿರ್ಧಾರಕ್ಕೆ ಬಂದಂತಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.